ರಾಜ್ಯಸಭಾ ಸದಸ್ಯರಾದ ಸ್ವಾತಿ ಮಾಲಿವಾಲ್ ರವರ ಮೇಲೆ ಹಲ್ಲೆ ಮಾಡಲಾಗಿದೆ, ದೌರ್ಜನ್ಯ ಮಾಡಲಾಗಿದೆ ಅನ್ನುವಂತಹ ಆರೋಪ ಇದೆ. ಇನ್ನು ಈ ಕೇಸ್ 2-3 ದಿನಗಳ ಹಿಂದೆನೇ ಎಫ್ಐಆರ್ ದಾಖಲಾಗಿತ್ತು. ದೆಹಲಿ ಸಿಎಂ ಆದಂತಹ ಅರವಿಂದ್ ಕೇಜ್ರಿವಾಲ್ ರವರ ಆಪ್ತ ಸಹಾಯಕ ವಿಭವ್ ಕುಮಾರ್ ಅನ್ನುವಂತರ ಮೇಲೆ ಕೇಸನ್ನ ದಾಖಲಿಸಲಾಗಿದೆ. ಇನ್ನು ಆಮ್ ಆದ್ಮಿ ಪಕ್ಷದವರು ಅವರನ್ನ ಸ್ವಾತಿ ಮಾಲಿವಾಲ್ ರವರನ್ನ ಬಿಜೆಪಿ ಜೊತೆಗೆ ಸಂಪರ್ಕದಲ್ಲಿರುವಂತಹ ಮಹಿಳೆ ಈಕೆ, ಹಾಗಾಗಿ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ. ಇತ್ತ ಕಡೆ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಸ್ವಾತಿ ಮಾಲಿವಾಲ್ ರವರು ಸ್ಪೆಷಲಿ ಮೆನ್ಷನ್ ಮಾಡಿ ಹೇಳಿರ್ತಾರೆ, ಇದನ್ನ ತುಂಬಾ ರಾಜಕೀಯವಾಗಿ ಡ್ರ್ಯಾಗ್ ಮಾಡಬೇಡಿ, ಇದನ್ನ ನಿಮ್ಮ ಸ್ವಂತ ರಾಜಕೀಯ ಉದ್ದೇಶಗಳಿಗಾಗಿ ಬಳಸ್ಕೊಳ್ಬೇಡಿ, ಇದು ಕೇವಲ ಒಂದು ಹೆಣ್ಣಿನ ಮೇಲೆ ನಡೆದಂತಹ ದೌರ್ಜನ್ಯ ಅಂತ ಮಾತ್ರ ಪರಿಗಣಿಸಿ, ಎಸ್ಪೆಷಲಿ ಬಿಜೆಪಿ ಅವರು ಮೌನವಾಗಿರಿ ಅಂತ ಅವ್ರು ಹಾಕಿರ್ತಾರೆ. ಹೀಗಿದ್ದರೂ ಕೂಡ ಅವರು ಆ ರೀತಿ ಆರೋಪ ಮಾಡೋದಕ್ಕೆ ಏನ್ ಕಾರಣ ಸರ್? ಈಗ ನೋಡ್ರಿ, ದೆಹಲಿಯಲ್ಲಂತೂ ಆಮ್ ಆದ್ಮಿ ಅಗೇನ್ಸ್ಟ್ ಬಿಜೆಪಿ ತೀವ್ರವಾಗ್ಯದ. ಈ ಕಳೆದ 7-8 ವರ್ಷ 10 ವರ್ಷವೂ ನಡೀತಾ ಇದೆ. ಮತ್ತಲ್ಲೇ ಆಮ್ ಆದ್ಮಿ ಪಕ್ಷ ದೆಹಲಿಯ ಒಂದೇನು ವಿಧಾನಸಭೆ ಅದರ ಅದನ್ನು ಬಿಟ್ಟು ಕೊಡ್ತಾನೆ ಇಲ್ಲ. ಜೊತೆಗೆ ಪ್ರಬಲವಾದ ವಿರೋಧವನ್ನು ಈ ಬಿ ಜೆ ಪಿ ಜೊತೆಗೆ ಮಾಡ್ತಾ ಇದೆ. ಅದು ರಾಷ್ಟ್ರದ ಸಮಸ್ಯೆ, ರಾಷ್ಟ್ರದ ಒಗ್ಗಟ್ಟಿನ ಸಮಸ್ಯೆ ಬಂದಾಗ ಈ ಒಂದು ಲೋಕಸಭಾ ಸಂದರ್ಭದಲ್ಲೇ ವಿಶೇಷವಾಗಿ ಬಿ ಜೆ ಪಿಗೆ ಮತ ಹಾಕುತ್ತಿರುವಂಥ ಜನ ಉಳಿದ ಸಂದರ್ಭದಲ್ಲಿ ಈ ವಿಧಾನಸಭೆಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲ ಆ ಒಂದು ಹೊಸ ರೂಪಲ್ಲಿ ತಾಳಿದೆ. ಹಾಗೆ ಇಲ್ಲಿವರೆಗೆ ಏನಿತ್ತು ಅಂದರೆ ಟ್ರಯಾಂಗ್ಯುಲರಲ್ಲೇ ಹೋರಾಟ ಆಗ್ತದೆ. ಒಂದು ಕಡೆ ಬಿ ಜೆ ಪಿ, ಇನ್ನೊಂದು ಕಡೆ ಕಾಂಗ್ರೆಸ್ಸು, ಮತ್ತೊಂದು ಕಡೆ ಆಪ್. ಹೀಗಾಗಿ ಏನಾಗಿತ್ತಪ್ಪ ಅಂದ್ರೆ ಬಿ ಜೆ ಪಿಯವರು ಸುಲಭ ಇದ್ದು ಗೆಲ್ಲುವಂಥದ್ದು. ಈ ಸಲ ಅದು ಚಾನ್ಸ್ ಕಡಿಮೆ ಆಗಿಬಿಟ್ಟದು. ಯಾಕಂದ್ರೆ 7ರಲ್ಲಿ 4 ಈ ಒಂದು ನಮ್ಮ ಆಮ್ ಆದ್ಮಿಗೆ 3 ಈ ಕಾಂಗ್ರೆಸ್ಸಿಗೆ ಸೀಟ್ ಹಂಚ್ಕೊಂಡಿದ್ದಾರೆ. ಹೀಗಾಗಿ ಬಿ ಜೆ ಪಿ ಗೆಲ್ಲುವ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಮತ್ತು ಅಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂತಂದ್ರೆ ಅಲ್ಲಿಯ ಒಂದಿಷ್ಟು ರಿಚ್ ಜನ, ಶ್ರೀಮಂತರು ಅನ್ರಿ, ಮೇಲ್ವರ್ಣೀಯರನ್ರಿ, ಅಥವಾ ಒಂದಿಷ್ಟು ಇಲ್ಲಿ ಬಡ ಮಂದಿ ಏನದಾರಲ್ಲ ಗುಡಿಸಲದಲ್ಲಿ ಅಲ್ಲಿ ಇಲ್ಲಿದ್ದಂಥ ಜನ ವಿಶೇಷವಾಗಿ ಇವರು ಕೊಡುತ್ತಿರುವಂಥ ಒಂದು ಏನು ಗ್ಯಾರಂಟಿಗಳಿಂದಾಗೆ ಲಾಭಾಂಶ ಪಡೆದಂಥವ್ರು ಅವರು ಕೇಜ್ರಿವಾಲ್ನ ಸ್ವಲ್ಪ ಭಯ, ಭಕ್ತಿ, ಆತ್ಮೀಯತೆ ಅದ. ಆ ಜನರನ್ನು ಬದಲು ಮಾಡೋದಕ್ಕೆ ಈ ಒಂದು ಬಿ ಜೆ ಪಿಯಿಂದ ಮುಷ್ಟಿ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಪ್ಪ ಅಂದರೆ ಇವರು ಗ್ಯಾರಂಟಿ ಪರ್ಯಾಯವಾಗಿ ಏನದಪ್ಪ ಅನ್ನುವಂಥದ್ದು ಇವರಲ್ಲಿಲ್ಲ. ಹಾಗಾದ್ರೆ ಏನು ಮಾಡೋದಪ್ಪ? ಗ್ಯಾರಂಟಿ ಮಾತ್ರ ಹೆಚ್ಚು ಜನ ಇರೋದು ಗ್ಯಾರಂಟಿ ಅವರ. ಮತ್ತು ಮತ ಅವ್ರದ್ದು ಹೆಚ್ಚಾದಾಗ ಆಟೋಮೆಟಿಕಲಿ ನಮ್ಮ ಇದಕ್ಕೆ ಆಮ್ ಆದ್ಮಿಗೆ ಅನುಕೂಲ ಆಗೋ ಸ್ಥಿತಿ ಅದಾವ. ಅದಕ್ಕಾಗಿ ಬಿ ಜೆ ಪಿಗೆ ಒಂದು ಏನಾದರೂ ಯಾವುದಾದ್ರೂ ಒಂದು ಅವ್ರಿಗೆ ಬೇಕಲ್ಲಿ. ಇವ್ರ ಪ್ರಶ್ನೆದಾನ, ಇವರು ಮತ್ತೊಂದು ಇದಾನ ತೋರಿಸೋದಕ್ಕಾಗಿ ನೋಡ್ರಿ, ಪ್ರತಿಯೊಂದು ರಾಜ್ಯದಲ್ಲಿಯೂ ಇವತ್ತು ಈ ಇಂಡಿಯಾದ ಪ್ರತಿಯೊಂದು ರಾಜ್ಯ ತೊಗೊಳ್ಳಿ, ಬೇಕಾದ ರಾಜ್ಯ ತೊಗೊಳ್ಳಿ, ಎಲ್ಲ ಕಡೆಯೂ ಅಬಕಾರಿ ನೀತಿಯಲ್ಲಿ ಎಲ್ಲ ಸರ್ಕಾರಗಳು ಮ್ಯಾಕ್ಸಿಮಮ್ ಅದರಲ್ಲಿ ಲಾಭ ತೊಗೊಳ್ಳಿ ಪ್ರಯತ್ನ ಮಾಡ್ತಾವೆ. ಅಂದರೆ ಸರ್ಕಾರದ ಲೋಕ ಕಲ್ಯಾಣ ಕೆಲಸ ಮಾಡಿಸೋವಾಗ ಆ ದುಡ್ಡನ್ನು ಬಳಸ್ತೀವಿ ನಾವು ಅಂತ ಹೇಳ್ತಾರೆ. ತಪ್ಪು ಸರಿ ಚರ್ಚೆ ಬೇರೆ ವಿಷಯ. ಆದರೆ ಲಾಭವನ್ನು ಯಾಕೆ ಸ್ಟೇಟ್ಗೆ ಬೇರೆ ಬೇರೆ ಮತ್ತು ಬೇರೆ ಕಡೆಯಿಂದ ಇಲಾಖೆಗಳಿಂದ ಹೆಚ್ಚಿಗೆ ಟ್ಯಾಕ್ಸ್ ಬರೋದಿಲ್ಲ. ಮ್ಯಾಕ್ಸಿಮಮ್ ಟ್ಯಾಕ್ಸ್ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿಬಿಡ್ತದೆ. ಹೀಗಾಗಿ ಆ ಅಬಕಾರಿ ನೀತಿ ಒಳಗೆ ಇವರು ಏನೋ ಒಂದು ಮಾಡಿಫೈ ತಂದಿದ್ರು, ಅದನ್ನು ನಮಗೆ ಲಾಭ ಆಗುವಂಥ ಏನೋ ಮಾಡ್ಕೊಂಡಿದ್ದಾರೆ, ಇಲ್ಲಂತಲ್ಲ, ಅದು ಆಗ್ಯದ ಲಾಭ. ಆದರೆ ಅದು ಇಲ್ಲಿಗಲ್ ಅದ ಅನ್ನುವಂಥದ್ದು ಬಿ ಜೆ ಪಿಗರ ವಾದ. ಹೀಗಾಗಿ ಅವರು ಅದರೊಳಗೆ 1,100 ಕೋಟಿ ರೂಪಾಯಿ ಹೊಡೆದಿದ್ದಾರೆ ಆಮ್ ಆದ್ಮಿ ಅವರು. ಹೋಗ್ತಾರೆ ಅವ್ರು ಈಗ ಎಲ್ಲಿ ತನಕ ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಅಂದರೆ ಕೇವಲ ಅವನಷ್ಟೇ ಅಲ್ಲ, ಪಾರ್ಟಿನ ಭ್ರಷ್ಟ ಅದ ಅನ್ನುವಷ್ಟು ಮಟ್ಟಿಗೆ ವಾದ ಮಾಡ್ತಾರೆ ಅವರು. ಆಮ್ ಆದ್ಮಿ ಪಾರ್ಟಿ ಭ್ರಷ್ಟ ಅದಪ್ಪ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಈ ಆಮ್ ಆದ್ಮಿನ ಕ್ಯಾನ್ಸಲ್ ಮಾಡಿಬಿಡ್ರಿ ನಾವು ಅನ್ನೋದು ವಾದ ಮಾಡ್ತಾಯಿದ್ರು ಈ ಒಂದು ಗ್ರೌಂಡ್ ಮೇಲೆ. ಅದಕ್ಕೆ ಇವರು ಸ್ವಲ್ಪ ಪ್ರತ್ಯೇಕ ಇವ್ರೇನು ಸುಮ್ಮನೆ ಕೊಡ್ತಿಲ್ಲ, ಇವ್ರೇನು ಸಾಮಾನ್ಯರಿಲ್ಲ, ಅಸಾಮಾನ್ಯರಿದ್ದಾರೆ. ಹಾಗಾದ್ರೆ ಗುಜರಾತ್ದೊಳಗೆ ನೀವು ಬ್ಯಾನ್ ಮಾಡಿದಿರಪ್ಪ, ಆದರೂ ಅಲ್ಲಿ ಕಳ್ಳಪಟ್ಟಿ ಸರಾಯಿ ನಡೀತಾ ಇದೆ, ಎಷ್ಟೋ ಜನ ಸತ್ತಿದ್ದಾರೆ. ಅಲ್ಲಿ ಸಾಕಷ್ಟು ದುಡ್ಡು ಅಲ್ಲಿ ರಾಜಕಾರಣಿಗಳು ಅದನ್ನು ಹೊಡಿತಾ ಇದ್ದಾರೆ. ಅದ್ರ ತನಿಖೆಯನ್ನು ಮಾಡಿಸ್ತೀರಿ. ನಾವು ಅಟ್ಲೀಸ್ಟ್ ನಾವು ಸರ್ಕಾರಕ್ಕೆ ಉಪಯೋಗ ಮಾಡ್ಕೊಂಡು ತಂದದನ್ನು, ನಿಮ್ಮ ದುಡ್ಡು ಎಲ್ಲಿ ಹೋಗ್ತದೆ, ಯಾರು ತೆಗೆದುಕೊಳ್ತಾರೆ ಅದನ್ನು, ಅದ್ರ ಮೂಲ ಯಾರು ಅವ್ರು ಕೇಳ್ತಾ ಇದ್ದಾರೆ. ಅಲ್ಲಿದಾಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಇದಂತೆ ಠಗ ಫೋನ್ ನಡೆದ. ಈ ಒಂದು ಅದೇನೋ ಯಾವುದೋ ಕ್ಷಣದಲ್ಲಿ ಒಂದಿಷ್ಟು ಭ್ರಷ್ಟಾಚಾರದ ಏನಂತೀರೋ ವಾಸನೆ ಈ ಒಂದು ಆಮ್ ಆದ್ಮಿಯಿಂದ ಬರ್ತಾ ಇದೆ. ಅದರೊಳಗೆ ಕೆಲವೊಂದಿಷ್ಟು ಈಗ ಅಲ್ಲಿ ಮಾಪಿ ಸಾಕ್ಷಿ ಏನ್ರಿ, ಮತ್ತವ ಸಾಕ್ಷಿ ಏನ್ರಿ, ಸಾಕ್ಷಿಗಳು ರೆಡಿ ಮಾಡಿ ಆಮ್ ಆದ್ಮಿನ ಶಿಕ್ಷಿಸುವಂಥ ಸರಳ ಪ್ರಯತ್ನವನ್ನು ತಮ್ಮೆಲ್ಲ ಶಕ್ತಿಯನ್ನು ಬಿ ಜೆ ಪಿಯವರು ಹಾಕ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತಲ್ಲಿ ಎರಡೂ ಕಡೆ ಈಗ ಬಿ ಜೆ ಪಿಯಲ್ಲಿರ್ಬೋದು, ಆಮ್ ಆದ್ಮಿಯಲ್ಲಿರ್ಬೋದು, ಒಬ್ರಿಗೊಬ್ರು ಸಾಫ್ಟ್ ಕಾರ್ನರ್ ಅಂತ ಕೆಲವು ಜನ ಇದ್ದಾರೆ ಒಳಗೆ.
ಬಿ ಜೆ ಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದಂಥವ್ರು, ಅದೇ ರೀತಿ ಆಮ್ ಆದ್ಮಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದಂಥ ಎರಡು ಪಕ್ಷದಲ್ಲಿದ್ದಾರೆ. ಇದು ಒಂದು ರೀತಿಯಿಂದ ಆಮ್ ಆದ್ಮಿ ಮತ್ತು ಬಿ ಜೆ ಪಿ ಅಂದರೆ ಎಂಥದಪ್ಪ ಅಂದ್ರಲ್ಲ, ಮಿಡಲ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಮಧ್ಯದಲ್ಲಿದ್ದಂಥ ಒಂದು ಜನ ಅಲ್ಲಿ ಭಾಳ ಇದ್ದಾರೆ. ಮಿಡಲ್ ಕ್ಲಾಸಲ್ಲಿ ಬುದ್ಧಿವಂತರು ಹೆಚ್ಚಿರ್ತಾರೆ. ಆ ಬುದ್ಧಿವಂತ ಜನ ಏನಪ್ಪ ಅಂತಂದ್ರೆ ಅವ್ರಿಗೆ ಎರಡೂ ಸರಿ ಅನಿಸ್ತಿರ್ತಾವೆ, ಇವು ಸರಿ ಅದು ಸರಿ ಅಂತಾರೆ. ಯಾಕಂದ್ರೆ ಅತ್ಯಂತ ಕೆಳಮಟ್ಟದಿಂದ ಮೇಲೆ ಬಂದವರಲ್ಲ ಅವರು. ಹೀಗಾಗಿ ಅತ್ಯಂತ ಕೆಳಮಟ್ಟದ ಮೇಲೆ ಬಂದವರು ಆಮ್ ಆದ್ಮಿ ಪರ ಇರ್ತಾರೆ. ಯಾರು ಮೇಲ್ಮಟ್ಟದ ಕೆಳಗೆ ಮಧ್ಯಮ ವರ್ಗಕ್ಕೆ ಬಂದಿರ್ತಾರೆ ಅವರು ಬಿ ಜೆ ಪಿ ಪರ ಇರ್ತಾರೆ. ಇದು ಒಟ್ಟು ಒಂದು ಕ್ಲಾಸಿಫಿಕೇಶನ್ ಮಾಡೋದು ಭಾಳ ಕಷ್ಟ. ಹೀಗಾಗಿ ಅಲ್ಲಿ ಆಮ್ ಆದ್ಮಿ ಮತ್ತು ಠಗಪ್ಪ ಆಗಿದ್ದಾಗ ಈ ಸ್ವಾತಿ ನೀವೇನದಲ್ಲ ಈ ಮಾಲಿವಾಲದಂಥವ್ರು ನಿಮ್ಮಲ್ಲ ಒಂದಿಷ್ಟು ದಾಳಿ ಆಯಿತು, ಮತ್ತೇನೋ ಆಯಿತು, ಅತ್ಯಾಚಾರ ಆಯಿತು ಆರೋಪ ಮಾಡ್ತಾಯಿದ್ದಾರೆ. ಅವ್ರಿಗೆ ಈಗ ಇನ್ನು ಆಮ್ ಆದ್ಮಿ ತಾವು ಉಳ್ಕೊಳ್ಸೋ ರಾಜ್ಯಸಭಾ ಸದಸ್ಯರು ಮಾಡಿದ್ದಾರೆ ಅವ್ರನ್ನ. ಆಮ್ ಆದ್ಮಿ ರಾಜ್ಯಸಭಾ ಸದಸ್ಯರವರು ಅಷ್ಟು ಮಾಡಿದ್ರು ಸಹಿತ ಅವ್ರಿಗೆ ಮತ್ತೇನೋ ಆಶ್ರಯ ಹೆಚ್ಚಿರ್ಬೇಕಿಲ್ಲ ಅಂತಲ್ಲ. ಮತ್ತು ಆಶ್ರಯಕ್ಕೆ ಬೆಲೆ ಆಗದವ್ರು ಯಾರಿದ್ದಾರೆ, ಎಲ್ಲೋ ಒಬ್ರು ಇರ್ತಾರೆ. ಆ ಇದರೊಳಗೆ ಇವ್ರು ಒಬ್ಬರು ಅಂತ ಅವ್ರ ವಾದ ಆಮ್ ಆದ್ಮಿ ಅವರು. ಮತ್ತು ಇನ್ನೊಂದು ಕಡೆ ಇವರು ಹೇಳ್ತಾರೆ ಆಮ್ ಆದ್ಮಿ ಅವರು, ನಾವು ಅವ್ರ ಮನೆಯಿಂದ ಹೊರಗೆ ಬಂದಾಗ ಅವ್ರ ಅಗದಿ ಬಟ್ಟೆ ಸ್ವಚ್ಛದ್ದು ಎಲ್ಲ ಇದ್ದು ನಾವು ಹೊರಗೆ ಹಾಕಿದ ಖರೆ ಅದು ಈ ರೀತಿ ಮಾಡಿ ಅಂತ ಅವ್ರು ವಾದ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಇದೇನಪ್ಪ ಅಂತಂದ್ರೆ ಕೇವಲ ಚುನಾವಣೆ ಸ್ಟಂಟ್. ಈ ಆಮ್ ಆದ್ಮಿದಾಗಿರ್ಬೋದು ಅಥವಾ ನಮ್ಮ ಬಿ ಜೆ ಪಿದಾಗಿರ್ಬೋದು, ಇವರಿಬ್ಬರು ಒಂದು ಈ ಚುನಾವಣೆಯಲ್ಲ ಮ್ಯಾಕ್ಸಿಮಮ್ ಏನು ತೊಗೊಳ್ಬೇಕು ಅನ್ನೋ ಸಂದರ್ಭದಲ್ಲೇ ಇದನ್ನು ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ. ಈಗಾಗಲೇ ಮತ್ತು ಇವರು ಕೇಜ್ರಿವಾಲ್ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದೇನು ಬಿ ಜೆ ಪಿಯವರು 1,100 ಕೋಟಿ ರೂಪಾಯಿ ಹೇಳ್ತಾ ಇದ್ದಾರೆ ಏನು ಭ್ರಷ್ಟಾಚಾರ ನಡೆದಂತಿಲ್ಲ, ಇದು ಸುಳ್ಳು, ಸಂಪೂರ್ಣ ಸುಳ್ಳು. ನಮ್ಮ